ನಮಸ್ತೆ ಎಲ್ರಿಗೂ. ಇತ್ತೀಚೆಗಷ್ಟೇ ಒಂದು ಹೆಣ್ಮಗಳು ಈ ಪೀರಿಯಡ್ಸ್ಗೆ ಅಂತ ಪೋಸ್ಟ್ಪೋನ್ ಟ್ಯಾಬ್ಲೆಟ್ಸ್ ತಿಂತಾರಲ್ಲ, ಆ ಟ್ಯಾಬ್ಲೆಟ್ಸ್ ಅತಿಯಾಗಿ ತಗೊಂಡಿದ್ರಿಂದ ಪ್ರಾಣ ಬಿಟ್ಟಿರ್ತಾಳೆ. ಮನೇಲಿ ಯಾವುದೋ ಒಂದು ಫಂಕ್ಷನ್ ಇರುತ್ತೆ. ಸೊ ಒಂದು ಆ ಡೇಟಿಗೆ ಏನು ಆಗಬಾರ್ದು ಅಂತ ಹೇಳಿ ಮನೇಲಿ ತುಂಬ ಪ್ರೆಷರ್ ಹಾಕಿರ್ತಾರೆ. ಸೊ ಅದರಿಂದ ಹೆದರ್ಕೊಂಡು ಮನೇಲಿ ಇನ್ನು ಬೈತಾರಲ್ಲ ನಾನೇನಾದರೂ ಪೀರಿಯಡ್ಸ್ ಆದರೆ ಅಂತ ಹೇಳಿ ಆ ಮಗು ತಿಂದು ಆ ಮಾತ್ರೆಗಳನ್ನ ತಿಂದು ಪ್ರಾಣ ತ್ಯಾಗ ಮಾಡಿರ್ತಾಳೆ. ಒಂದು ಹೇಳ್ತೀನಿ, ಅದು ನಾವಾಗಿ ಏನಾದರೂ ಮಾಡ್ಕೊಂಡಿರ್ತೀವ ಹೆಣ್ಮಕ್ಳು. ಪ್ರತಿಯೊಂದು ಹೆಣ್ಣು ಮಗುಗೂ ಕಾಡುವಂಥದ್ದು ಏನು ಋತುಮತಿ ಆದಮೇಲೆ ಇನ್ನೊಂದು 55 ವರ್ಷ 60 ವರ್ಷದವರೆಗೂ ಕಾಡುವಂತಹ ಒಂದು ಪನಿಷ್ಮೆಂಟ್ ಅಂತಲೇ ಹೇಳಬೇಕು ಎವ್ರಿ ಮಂತು. ಆ ರೀತಿಯಾದಂತಹ ಆ ನೋವನ್ನು ಸಹಿಸ್ಕೊಳ್ಳೋದು ಒಂದು ಕಡೆ ಇದ್ದರೆ, ಈ ರೀತಿ ಏನೋ ಕೆಟ್ಟದು, ಏನೋ ಅಸಹ್ಯ, ಏನು ಕೆಟ್ಟ ಕೆಲಸ ಮಾಡ್ತಾರೆ, ಅತ್ಯಾಚಾರ ಮಾಡ್ತಾರೆ, ಸುಳ್ಳು ಹೇಳ್ತಾರೆ, ಒಬ್ರಿಗೆ ಮೋಸ ಮಾಡಿ ಸಂಪಾದನೆ ಮಾಡ್ತಾರೆ, ಅಂಥದ್ದೆಲ್ಲ ಬಿಟ್ಬಿಡ್ತಾರೆ. ನಾವು ಪ್ರಕೃತಿ ಆ ನೈಸರ್ಗಿಕವಾಗಿ ಬಂದಿರುವಂತಹ ನಮ್ಮ ದೇಹದಲ್ಲಾಗೋ ಒಂದು ತಿಂಗಳಿಗೆ 5 ದಿನ ಏನು ದೇಹದಲ್ಲಿ ಬದಲಾವಣೆ ಆಗುತ್ತೆ, ಅದಕ್ಕೆ ದೊಡ್ಡ ಅಂಟು ಎಲ್ಲಿಲ್ಲದೊಂದು ಅಸಹ್ಯ ಪಟ್ಕೊಳ್ಳೋದು ನೋಡ್ತೀರಾ. ಇನ್ನೊಂದು ಏನಪ್ಪ ಅಂದರೆ, ಹೆಣ್ಮಕ್ಳೇ ಅದರಲ್ಲೂ ಅತ್ತೆ ಅಂತ ಅನ್ಸ್ಕೊಂಡಿರ್ತಾರಲ್ಲ, ತನ್ನ ಮಗಳಿಗೆ ಏನಾದರೂ ಆದರೆ ತೊಂದರೆ ಇಲ್ಲ. ಒಂದು ಹೇಳ್ತೀನಿ ಕೇಳಿ, ನಾನು ತುಂಬ ಈ ರೀತಿ ಕೇಳಿರೋವಂಥದ್ದು. ಸುಮಾರು ಜನ ಸೊಸೆದಿರೋರು ಬಂದು ಹೇಳ್ತಾರಲ್ಲ, ಸೊಸೆ ಪೀರಿಯಡ್ಸ್ ಆಗ್ತಾಳೆ, ಏನೋ ಒಂದು ಮನೆಯಲ್ಲಿ ಫಂಕ್ಷನ್ ಇರುತ್ತೆ, ಅವಾಗೇನಾದರೂ ಸೊಸೆ ಪೀರಿಯಡ್ಸ್ ಆದರೆ ಅಯ್ಯೋ ಅನಿಷ್ಟದು ಇವತ್ತೇ ಆಗಬೇಕಾ, ಇವಾಗಲೇ ಆಗಬೇಕಾ, ಪೂಜೆ ಇತ್ತು ಮನೆಯಲ್ಲಿ, ಹಬ್ಬ ಇತ್ತು ಮನೆಯಲ್ಲಿ, ಹಾಕ್ಬಿಟ್ಲು, ದೂರ ಕೂತ್ಕೋ, ಆ ಕಡೆ ಕೂತ್ಕೋ, ಬರಬೇಡ ಆಚೆ. ಒಂದಲ್ಲ, ಆ ನೋವು, ಆ ಒದ್ದಾಟ, ಆ ಸುಸ್ತಾಗೋದು, ಆ ಬ್ಲೀಡಿಂಗ್ ಆಗ್ತಾ ಇರೋದು ಆ ಹೆಣ್ಣುಮಗಳಿಗೆ ಗೊತ್ತು ಅದ್ರ ನೋವು. ಅದರಲ್ಲಿ ಇದೊಂದು ನೋವು. ಅದೇನೇ ತನ್ನ ಮಗಳೇನಾದರೂ ಅಯ್ಯೋ ಅಮ್ಮ ಈ ಥರ ಆಗಿಬಿಟ್ಟೆ ನಾನು ಅಂತ ಅಂದ್ಬಿಟ್ರೆ, ಅಯ್ಯೋ ಪರವಾಗಿಲ್ಲ ಬಿಡೆ, ರೆಸ್ಟ್ ತಗೋ, ನಿಮ್ಮ ಮನೇಲಿರೋರು ಮಾಡ್ಕೋತಾರೆ ಅಂತ ಹೇಳ್ತಾರೆ. ಅದೇ ಯಾಕೆ ಸೊಸೆಗೇಳಲ್ಲ ಆ ಮಾತನ್ನ? ಸೊಸೆಗೇಳಲ್ಲ. ಸೊಸೆ ಆಗಿಬಿಟ್ರೆ ಅದು ಅವರು ಹೆಣ್ಣಾಗಿ ಎಲ್ಲ ಅನುಭವಿಸಿರ್ತಾರೆ, ಆದರೂ ಅದು ದೊಡ್ಡ ತಪ್ಪು, ಅಪರಾಧ, ಇವರೇ ಬೇಕಂತ ಮಾಡಿದ್ರೇನೋ ಅನ್ನೋ ರೀತಿಯಲ್ಲಿ ಮಾಡ್ತಾರೆ. ಅಲ್ಲ, ದೇವಸ್ಥಾನಕ್ಕೆ ಹೋದರೆ ದೇವ್ರ ಗುಡಿನಲ್ಲಿ ಮಾಡಬಾರ್ದೆಲ್ಲ ಮಾಡಿ ಎಲ್ಲ ಕೆಟ್ಟ ಕೆಲಸ ಮನಸ್ಸಲ್ಲಿ ತುಂಬ ಕೆಟ್ಟ ಬುದ್ಧಿಗಳನ್ನ ಇಟ್ಕೊಂಡು ಬಂದು ದೇವ್ರಿಗೆ ನಮಸ್ಕಾರ ಮಾಡಿ 100 ರೂಪಾಯಿ ಹುಂಡಿಗೆ ಹಾಕ್ಬಿಟ್ಟು ಅವರೇ ದೊಡ್ಡವರು. ಆದರೆ ಹೆಣ್ಣಾದವಳು ಪೀರಿಯಡ್ಸ್ ಆಗಿಬಿಟ್ರೆ ಹೋಗುವಾಗಿಲ್ಲ. ದೇವ್ರು ಹೇಳಿದಾರ ಬರಬೇಡಿ ಅಂತ. ಆದರೂ ಯಾರು ಆ ಸಂಪ್ರದಾಯ ಶಾಸ್ತ್ರನ ಯಾರೂ ವಿರೋಧಿಸಲ್ಲ. ತನ್ನ ಪಾಡಿಗೆ ತನ್ನ ಮೂಲೆಯಲ್ಲಿ ಕೂತಿರ್ತಾಳಲ್ಲ, ಅದಕ್ಕಾದರೂ ನೆಮ್ಮದಿಯಾಗಿ ಬಿಡಿ. ಯಾಕೆ ಆ ರೀತಿ ತಾರತಮ್ಯ ಮಾಡೋದು?